ನಮ್ಮ ರಾಜ್ಯದಲ್ಲಿ ಮುಂದಿನ 24 ಗಂಟೆ ಹೇಗಿರುತ್ತೆ ಹವಾಮಾನ? ಮಳೆ ಇರುತ್ತಾ, ಮೋಡ ಇದೆಯಾ ಅಥವಾ ಬಿಸಿಲು ಬರುತ್ತಾ? ಹೀಗೆ ಹಲವಾರು ಪ್ರಶ್ನೆ ನಿಮ್ಮೆಲ್ಲರನ್ನ ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಆಚೆ ಹೋಗಬೇಕು ಅಂತಂದ್ರೆ ಅದೇ ರೀತಿ ನಾವು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು. ಮಳೆ ಬರುತ್ತೆ ಅಂತಂದ್ರೆ ರೇನ್ಕೋಟ್ ಹಾಕೋಬೇಕು, ಕೊಡೆ ಇಟ್ಕೊಂಡು ಹೋಗಬೇಕು. ಸೊ ಬಿಸಿಲು ಅಂತಂದ್ರೆ ಪರವಾಗಿಲ್ಲ, ಯಾವುದೇ ಪ್ರಿಪ್ರೇಷನ್ ಬೇಕಾಗಿರೋದಿಲ್ಲ. ಹಾಗಾಗಿ 24 ಗಂಟೆ ನಮ್ಮ ರಾಜ್ಯದ ಟೆಂಪ್ರೇಚರ್ ಹೇಗಿದೆ ಅನ್ನೋದರ ಕಂಪ್ಲೀಟ್ ಪಿಕ್ಚರನ್ನು ನಿಮ್ಮ ಮುಂದೆ ಇಡ್ತೀನಿ. ಸೊ ದ್ಯಾಟ್ ಶಾಲೆಗೆ ಹೋಗುವಂತಹ ಮಕ್ಕಳು, ಕಾಲೇಜ್ ಹೋಗುವಂತಹ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೋದು. ಹಾಗಾದರೆ ಬನ್ನಿ, ಮುಂದಿನ 24 ಗಂಟೆ ನಮ್ಮ ರಾಜ್ಯದಲ್ಲಿ ಟೆಂಪ್ರೇಚರ್ ಹೇಗಿದೆ ಅನ್ನೋದರ ರಿಪೋರ್ಟನ್ನು ನೋಡೋಣ. ಕರಾವಳಿ ಭಾಗ, ಮಂಗಳೂರು, ಉಡುಪಿ ಮತ್ತು ಕಾರವಾರ ಈ ಮೂರು ಭಾಗದಲ್ಲೂ ಭಾರೀ ಮಳೆ ಆಗತ್ತೆ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಉಡುಪಿ ಭಾಗದಲ್ಲಿ ಒಂಚೂರು ಉತ್ತಮ ಮಳೆಯಾಗುವಂತಹ ಚಾನ್ಸಸ್ ಇದೆ. ಯಾಕಂತಂದ್ರೆ 22.7 ಮಿಲಿಮೀಟರ್ನಷ್ಟು ಮಳೆ ಆಗೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇರೋದ್ರಿಂದ, ಇದರ ಜೊತೆಗೆ ಆ ಭಾಗದಲ್ಲಿ ಶೆಕೆನ ಅಷ್ಟಾಗಿ ಇರೋದಿಲ್ಲ, ಅದು ಕೂಡ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ಮಳೆ ಬರ್ತಾ ಇದ್ರೂ ಕೂಡ ಶೆಕೆ ಇದ್ದೇ ಇರುತ್ತೆ. ಆದರೆ ಈಗ ಒಂಚೂರು ಟೆಂಪ್ರೇಚರ್ ಗಮನಿಸ್ತಾ ಹೋದರೆ ಕಡಿಮೆ ಆಗುತ್ತೆ ಉಷ್ಣಾಂಶ, ಶೆಕೆ ಅಂತ ಈ ಹವಾಮಾನ ವೆದರ್ನಲ್ಲಿ ನಾವು ನೋಡ್ಬೋದು. ಇನ್ನೂ ಮುಂದುವರೆದಂತೆ ನಾವು ಗಮನಿಸಬಹುದು, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ, ರಾಯಚೂರು ಹಾಗೂ ವಿಜಯಪುರ ಈ ಮೂರು ಭಾಗದಲ್ಲಿ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತಂದರೆ ಇಲ್ಲಿ ಮಳೆ ಆಗುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ. ಜುಲೈ ತಿಂಗಳಿನಲ್ಲಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈಗ ನೋಡ್ತಾ ಹೋದರೆ ಒಂಚೂರು ಮಳೆ ಕಮ್ಮಿ ಆಗುತ್ತೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗ ವಿಶೇಷವಾಗಿ ರಾಯಚೂರಿನಲ್ಲಿ ಈ ಎರಡೂ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಚೂರು ಮಳೆ ಪ್ರಮಾಣ ಕಡಿಮೆ ಇದೆ. ತಾಪಮಾನ ಸ್ವಲ್ಪ ಕುಸಿದಿದೆ. 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ನಾವು ನೋಡ್ತಾ ಇದ್ವಿ, ಆದರೆ ಈಗ 33 ಡಿಗ್ರಿಗೆ ಕುಸಿದಿರುವಂಥದ್ದು. ಇನ್ನೂ ಮುಂದುವರೆದಂತೆ ನಾವು ಗಮನಿಸ್ಬೋದು ಮಲೆನಾಡು ಭಾಗ, ಅದರಲ್ಲೂ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಕೊಡಗು ಈ ಮೂರೂ ಭಾಗದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಕರಾವಳಿ ಭಾಗಕ್ಕಿಂತ ಹೆಚ್ಚು ಮಳೆಯಾಗುವಂತಹ ಚಾನ್ಸಸ್ ಅನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಚಿಕ್ಕಮಗಳೂರು ಮತ್ತು ಕೊಡಗು ಈ ಎರಡೂ ಭಾಗದಲ್ಲಿ ಸೆಕೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಪ್ರತಿ ವರ್ಷ ಈ ದಿನದಲ್ಲಿ ಇರುವಂತಹ ಚಳಿಗಿಂತ ಸ್ವಲ್ಪ ಹೆಚ್ಚಾಗಿ ಚಳಿ ಬೀಳುವ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದುವರೆದಂತೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು, ಅಲ್ಲಿ ಹೇಗಿದೆ ವೆದರ್ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಬೆಂಗಳೂರು, ಮೈಸೂರು ಹಾಗೆ ತುಮಕೂರು ಈ ಮೂರು ಜಿಲ್ಲೆಯಲ್ಲೂ ಉತ್ತಮ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಇರೋರ್ಗೆ ಗೊತ್ತು, ಒಂದು ಭಾಗದಲ್ಲಿ ಮಳೆ ಆಗುತ್ತೆ, ಮತ್ತೊಂದು ಭಾಗದಲ್ಲಿ ಮಳೆ ಸ್ವಲ್ಪ ಕಡಿಮೆ ಇರುತ್ತೆ, ಇನ್ನೂ ಕೆಲವು ಭಾಗದಲ್ಲಿ ಮಳೆನೇ ಆಗಿರೋದಿಲ್ಲ. ಆದರೆ ಈಗ ಉತ್ತಮ ಮಳೆ ಆಗ್ತಾ ಇದೆ, ಮಳೆ ಚುರುಕಾಗಿದೆ, ಗಮನಿಸ್ತಾ ಇದ್ದೀವಿ. ಕಳೆದ ವಾರ ಬಹಳ ಕಡೆಗಳಲ್ಲಿ ಮಳೆ ಬಿದ್ದಿದೆ. ಇನ್ನು ಸೆಕೆಯ ಪ್ರಮಾಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಮಳೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ವಾತಾವರಣ ಬಿಸಿ ಆಗ್ತಾ ಇದೆ. ಸೊ ಇಂತಹ ಚಾನ್ಸಸ್ಸನ್ನು ನಾವು ಈ ಮೂರೂ ಜಿಲ್ಲೆಯಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಇನ್ನು ಮುಂದುವರೆದಂತೆ ಓವರಾಲ್ ಆಗಿ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಭಾಗದಲ್ಲಿ ಹವಾಮಾನ ಎಚ್ಚರಿಕೆಗಳು ಹೇಗಿದೆ ಅಂತ ಸಾಮಾನ್ಯವಾಗಿ ಹವಾಮಾನ ಇಲಾಖೆಯವರು ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿರ್ತಾರೆ. ಭಾರೀ ಮಳೆ ಆಗುವಂತಹ ಸಂದರ್ಭದಲ್ಲಿ, ಕಡಿಮೆ ಮಳೆ ಆಗುವಂತಹ ಸಂದರ್ಭದಲ್ಲಿ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಇದನ್ನು ನೀವು ಕೇಳೇ ಇರ್ತೀರಿ. ಈ ಮೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ. ಆರೆಂಜ್ ಅಲರ್ಟ್ ಅಂತಂದರೆ ಮಳೆ ಆಗುತ್ತೆ, ಭಾರೀ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಒಂದೊಂದು ಪಕ್ಷ ಪ್ರವಾಹನೇ ಬಂದುಬಿಡುತ್ತೆ, ಅಂತಹ ಒಂದು ಸಿಚುವೇಶನ್ ಇರುತ್ತೆ. ಆ ಮೂರು ಜಿಲ್ಲೆಯನ್ನು ನಾವು ಗಮನಿಸ್ತಾ ಇದ್ದೀವಿ: ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ. ಸೊ ಮುಂದಿನ 24 ಗಂಟೆ ಆ ಭಾಗದ ಜನ ಎಚ್ಚರವಾಗಿರಬೇಕು. ಜೊತೆಗೆ 24 ಗಂಟೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೆಲವೇ ನಿಮಿಷದಲ್ಲಿ ನಮ್ಮ ರಾಜ್ಯದ ವೆದರ್ ಹೇಗಿರುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತವಾದಂತಹ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟೆ. ಸೊ ನಾಳೆ ಮತ್ತಷ್ಟು ನಿಖರವಾದಂತಹ ಅಪ್ಡೇಟ್ ಜೊತೆ ಬರ್ತೀನಿ. ಹಾಗಾಗಿ ವೆದರ್ ರಿಪೋರ್ಟ್ಗಾಗಿ ಕಾಯ್ತಾ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.